ಕೋರ್ಟ್ನಲ್ಲಿ ನಡೆದ ಬೆಳವಣಿಗೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಅದರ ಮೇಲೆ ಏನು ಪರಿಣಾಮ ಬೀರಬಹುದು? ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಹತ್ರ ಹೋಗ್ತಾ ಇದ್ದೀನಿ. ಪ್ರಶಾಂತ್, ನಮ್ಮದೊಂದೇನೋ ಒಂದು ಅಂದಾಜಿತ್ತು, ಕೋರ್ಟ್ ಏನು ಹೇಳುತ್ತೆ ನೋಡ್ಕೊಂಡು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬರಬಹುದು ಅಂತ. ಈಗ ಒಂದು ವಾರ ಮುಂದೆ ಹೋಗಿದೆ ಕೇಸು. ಅಂದರೆ ಇನ್ನೊಂದು ವಾರ ಪ್ರಾಸಿಕ್ಯೂಷನ್ನ ಮೇಲೆ ಆ ಅರ್ಜಿನ ಹಾಗೆ ರಾಜ್ಯಪಾಲರು ಇಟ್ಕೊಂಡು ಕೂತ್ಕೋತಾರೆ ಅಂತ ಅರ್ಥೈಸಿಕೊಳ್ಳಬಹುದಾ? ಅಜಿತ್, ಕಾನೂನಿನ ವ್ಯಾಖ್ಯಾನದ ಪ್ರಕಾರ ಎಲ್ಲೂ ಕೂಡ ಈಗ ನಿಮ್ಗೆ ಲೋವರ್ ಕೋರ್ಟ್ ಕೊಡ್ತಕ್ಕಂಥ ಒಂದು ತೀರ್ಮಾನ ರಾಜ್ಯಪಾಲರ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಎಲ್ಲೂ ಕಾನೂನಿನಲ್ಲಿಲ್ಲ. ಎಸ್. ಆದರೆ ಯಾವುದೋ ಒಂದು ಪ್ರಕರಣ ನ್ಯಾಯಾಲಯದ ಅಧೀನದಲ್ಲಿ ವಿಚಾರಣೆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ವಿಚಾರಣೆ ಮುಗಿದು ತೀರ್ಪನ್ನು ಕಾಯ್ದಿರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರಲ್ಲಿ ಅಥವಾ ಯಾರೇ ಒಂದು ರೀತಿಯ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರು ಕೂಡ ಕೋರ್ಟ್ನ ಆದೇಶಕ್ಕೆ ಕಾಯುವ ಪರಿಪಾಠ ನಿಶ್ಚಿತವಾಗಿದೆ. ಯಾಕಂದರೆ ನೀವೊಂದು ವೇಳೆ ಅದರನ್ನು ತರಾತುರಿಯಾಗಿ ಕೊಟ್ಟಲ್ಲಿ ಇಮಿಡಿಯೇಟ್ಲಿ ಅದು ಚಾಲೆಂಜ್ ಆಗುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಹಾಗಿರುವಾಗ ನನಗನ್ಸುತ್ತೆ ರಾಜ್ಯಪಾಲರು ಕೂಡ ಆಗಸ್ಟ್ 20 ಏನು ಕೋರ್ಟ್ ಈ ಮೇಂಟೈನಬಿಲಿಟಿ ಬಗ್ಗೆ ಏನೊಂದು ತೀರ್ಮಾನ ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ತನ್ನ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನಿಸುತ್ತೆ. ಒಂದು ವೇಳೆ ಮೇಂಟೈನಬಿಲಿಟಿ ಇದೆ ಅಂತಕ್ಕಂಥದ್ದು ಹೇಳಿದರೆ ತಕ್ಷಣಕ್ಕೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಬಂದೇ ಬರುತ್ತೆ. ಕರೆಕ್ಟ್. ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು ಬಂದರೆ, ಹಾಗಿರುವಾಗ ರಾಜ್ಯಪಾಲರು ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶಕ್ಕಾಗಿ ಕಾಯ್ತಾರೆ ಅಂತ ಅನಿಸುತ್ತೆ. ಅದರ್ವೈಸ್ ಅದರ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಸ್ ಮತ್ತು ಬೇರೆ ರೀತಿಯ ಕಾನ್ಸಿಕ್ವೆನ್ಸ್ಗಳು ಕೂಡ ಆಗ್ತವೆ. ಯಾಕಂದರೆ ಒಂದೇ ಪ್ರಕರಣ ನ್ಯಾಯಾಲಯ ಅದನ್ನು ತೀರ್ಪನ್ನು ಕಾಯ್ದಿರಿಸ್ತಕ್ಕಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ನೀವು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟರೆ ಅದರ ಕಾನೂನಿನ ಸಾಧಕ ಬಾಧಕಗಳೇನು ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಮೇಂಟೈನಬಿಲಿಟಿ ಅಬ್ರಾಹಂ ಏನಾದ್ರು ಮಾತಾಡಿದಾರೆ ಕೋರ್ಟಿಂದ ಹೊರಗೆ ಬಂದ ಮೇಲೆ ಚೆಕ್ ಮಾಡಿ ಒಂದ್ಸಲ. ಎಸ್ ಪ್ರಶಾಂತ್, ಒಂದು ವೇಳೆ ಮೇಂಟೈನಬಿಲಿಟಿಯನ್ನು ಕೋರ್ಟ್ ನಿರಾಕರಿಸಿದರೆ ಏನಾಗಬಹುದು ಅಂತಕ್ಕಂಥ ಪ್ರಶ್ನೆ. ಆದರೆ ದಟ್ ಈಸ್ ನಾಟ್ ಬೈಂಡಿಂಗ್ ಆನ್ ಗವರ್ನರ್. ಕರೆಕ್ಟ್. ರಾಜ್ಯಪಾಲರು ವಿವೇಚನೆಯನ್ನು ಬಳಸಬೇಕು ಅಂತಿದೆ. ಅದು ದಟ್ ಈಸ್ ನಾಟ್ ಬೈಂಡಿಂಗ್ ಆನ್ ದ ಗವರ್ನರ್ ಟು ಟೇಕ್ ಡಿಸಿಷನ್ಸ್. ಆದರೆ ನ್ಯಾಯಾಲಯ, ಒಂದು ಕೆಳಗಿನ ನ್ಯಾಯಾಲಯ, ನಂತರ ಹೈಕೋರ್ಟ್ ಈ ವಿಷಯದ ಬಗ್ಗೆ ಒಂದು ವೇಳೆ ಮೇಂಟೈನಬಿಲಿಟಿಯನ್ನು ಪ್ರೂವ್ ಮಾಡೋದಕ್ಕಾಗದೇ ಹೋದರೆ ಸಿದ್ದರಾಮಯ್ಯನವ್ರ ಕೇಸ್ ಸ್ಟ್ರಾಂಗ್ ಆಗುತ್ತೆ ಹೈಕೋರ್ಟ್ನಲ್ಲಿ ಬಡ್ದಾಡೋದಕ್ಕೆ. ನಿಶ್ಚಿತವಾಗಿ ಒಂದು ವೇಳೆ ಮೇಂಟೈನಬಿಲಿಟಿ ಕೆಳಗಿನ ಕೋರ್ಟ್ನಲ್ಲಿ ಇದು ಮೇಂಟೈನೇಬಲ್ ಅಲ್ಲ ಅಂತಕ್ಕಂಥದ್ದು ಬಂದರೆ, ಈಗ PCR ದಾಖಲಿಸಲಿಕ್ಕೆ ಒಂದು ಸ್ನೇಹಮಹಿ ಕೃಷ್ಣ ಕೋರ್ಟನ್ನು ಕೇಳ್ಕೊಂಡಿದ್ದಾರೆ. ಒಂದು ವೇಳೆ ಇಲ್ಲಪ್ಪ ಈ ಕೇಸ್ ದಾಖಲಿಸಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದನ್ನು ಕೋರ್ಟ್ ಹೇಳಿದರೆ ನ್ಯಾಚುರಲಿ ಸ್ನೇಹಮಹಿ ಕೃಷ್ಣ ಹೈಕೋರ್ಟ್ಗೆ ಹೋಗ್ತಾರೆ. ಕರೆಕ್ಟ್. ಹಾಗಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ವಾದ ಏನಿದೆ ಅದು ಒಂದು ಮಜಬೂತಾಗತ್ತೆ. ನಾಳೆ ರಾಜ್ಯಪಾಲರು ಏನಾದರೂ ಇದಕ್ಕೆ ವ್ಯತಿರಿಕ್ತವಾಗಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟಾಗಲೂ ಕೂಡ ಹೈಕೋರ್ಟ್ನಲ್ಲಿ ಅಂತಿಮವಾಗಿ ಇದು ಚಾಲೆಂಜ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಎರಡನೇ ವ್ಯಾಖ್ಯಾನ ಕೂಡ ಇದೆ ಅಜಿತ್ ಅನ್ಸುತ್ತೆ ನನಗೆ. ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಒಂದು ವಿಂಡೋ ಆಫ್ ಹೋಪ್, ರೇ ಆಫ್ ಹೋಪ್ ಏನು ಅಂತಂದರೆ, ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಡಿಯಲ್ಲಿ ಬರುತ್ತಾ ಅಥವಾ ಸ್ವಜನ ಪಕ್ಷಪಾತ, ಇದು ಕೂಡ ಸಿದ್ದರಾಮಯ್ಯನವ್ರಿಗೆ ಒಂದು ರೇ ಆಫ್ ಹೋಪನ್ನು ಕೊಡ್ಬೋದು ಅನ್ಸುತ್ತೆ. ಬಟ್ ರಾಜ್ಯಪಾಲರು ಏನು ಮಾಡ್ತಾರೆ, ಕೋರ್ಟ್ ಏನು ಮಾಡುತ್ತೆ ಅದನ್ನು ರಾಜ್ಯಪಾಲರದನ್ನು ಸ್ಪೆಕ್ಯುಲೇಟ್ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಕೋರ್ಟ್ಗಳು ಮಾಡೋದನ್ನು ಮಾಡಬಾರ್ದು. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದಾಗ ಇವರು ಯಾರು ಅನ್ನೋದೊಂದು ಪ್ರಶ್ನೆ ಬಂದಿತ್ತು. ಯಾರಂದರೆ ಅವ್ರ ಬ್ಯಾಕ್ಗ್ರೌಂಡ್ ಏನೋ ಹಂಗಲ್ಲ, ಅರ್ಜಿ ಸಲ್ಲಿಸಿದ್ದು ಯಾಕೆ ಅಂತ. ಇವತ್ತು ಆಲಂ ಪಾಷ ಯಾಕೆ ಸಲ್ಲಿಸಿದ್ರು ಅಂತಲೂ ಕ್ವಶನ್ ಬರುತ್ತೆ. ಡೆಫಿನೆಟ್ಲಿ. ಅಂದರೆ ಈಗ ಎರಡು ಸಾಧ್ಯತೆಗಳಿರ್ತವೆ ಜಿತ್. ಒಂದು, ಈ ರೀತಿಯ ಅತಿ ಹೆಚ್ಚು ಸುದ್ದಿಯಾಗುವ ಪ್ರಕರಣಗಳಲ್ಲಿ ನಾವು ಒಂದೇನೋ ಒಂದು ಅರ್ಜಿ ಹಾಕಿದರೆ ನಮಗೊಂದು ರೀತಿಯಾಗಿರ್ತಕ್ಕಂಥ PR ಎಕ್ಸಸೈಸ್ ರೀತಿಯಲ್ಲಿ ಮಾಡೋರು ನಾವು ಭಾಳ ಜನರನ್ನು ನೋಡಿದ್ದೀವಿ ಸುಪ್ರೀಂ ಕೋರ್ಟ್. ಎರಡನೇದು, ಮುಂದಿನ ಕಾನೂನಿನ ಹೋರಾಟದ ದೃಷ್ಟಿಯಿಂದ ಎರಡೂ ಪಾರ್ಟಿಗಳು ಕೂಡ ಇದನ್ನು, ಪಾರ್ಟಿ ಇನ್ ದ ಸೆನ್ಸ್ ನಾನು ಪೊಲಿಟಿಕಲ್ ಪಾರ್ಟಿ ಹೇಳ್ತಾ ಇಲ್ಲ, ಗೊತ್ತಾಯ್ತು, ಆ ದೃಷ್ಟಿಯಿಂದ ಇದನ್ನು ಈ ರೀತಿ ಏನಾದರೂ ಒಂದು ಹಾಕಿಸ್ತಿದ್ದಾರಾ ಅಂತಕ್ಕಂಥದ್ದು ಕೂಡ ಇರುತ್ತೆ. ಎನಿಥಿಂಗ್ ಈಸ್ ಪಾಸಿಬಲ್. ನಾವು ಸ್ಪೆಕ್ಯುಲೇಷನ್ ಮಾಡ್ಬೋದು ಅಷ್ಟೇ. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.